ಜುಲೈ 20ರಂದು ಎಚ್ ಆಂಜನೇಯ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಮಾದಿಗ ಸಮುದಾಯದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಚಿತ್ರದುರ್ಗ ನಗರದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಟ್ರಸ್ಟಿ ಹಾಗೂ ಶಾಸಕ ಕೆಎಸ್ ಬಸವಂತಪ್ಪ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಹಾಗೂ ಟ್ರಸ್ಟ್ ಅನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉದ್ಘಾಟಿಸಲಿದ್ದು, ಚಿತ್ರದುರ್ಗ ಜಿಲ್ಲಾ ಉಸ್ತುವಾರಿ ಸಚಿವ ಡಿ ಸುಧಾಕರ್, ಶಾಸಕರಾದ ಕೆಸಿ ವೀರೇಂದ್ರ ಪೊಪ್ಪಿ, ಎನ್ವೈ ಗೋಪಾಲಕೃಷ್ಣ, ಬಿಜಿ ಗೋವಿಂದಪ್ಪ, ಟಿ ರಘುಮೂರ್ತಿ, ಮಾಜಿ ಸಂಸದ ಬಿಎನ್ ಚಂದ್ರಪ್ಪ, ಎಂಎಲ್ಸಿ ಡಿಟಿ ಶ್ರೀನಿವಾಸ್, ಆದಿ ಜಾಂಬವ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಜಿಎಸ್ ಮಂಜುನಾಥ್, ಲೀಡ್ಕರ್ ಅಧ್ಯಕ್ಷ ಮುಂಡರಗಿ ನಾಗರಾಜ್ ಸೇರಿದಂತೆ ಅನೇಕ ಗಣ್ಯರು ಆಗಮಿಸಲಿದ್ದಾರೆ ಎಂದರು. ಸದಾ ಶಿಕ್ಷಣದ ಪ್ರಗತಿಗೆ ತುಡಿಯುವ ಎಚ್ ಆಂಜನೇಯ ಅವರ ಮನಸ್ಸು ಬಸವ ತತ್ವವನ್ನು ಉಸಿರಾಗಿಸಿಕೊಂಡು ಅಂಬೇಡ್ಕರ್ ಅವರ ಆಶಯಗಳನ್ನು ಅನುಷ್ಠಾನಕ್ಕೆ ತರಲು ಚಿಂತಿಸಿದ್ದು, ಚಾರಿಟೇಬಲ್ ಟ್ರಸ್ಟ್ ಮೂಲಕ ಕಾರ್ಯರೂಪಕ್ಕೆ ತರಲು ತೀರ್ಮಾನ ಮಾಡಲಾಗಿದೆ ಎಂದರು. ಸುದ್ದಿಗೋಷ್ಠಿಯಲ್ಲಿ ಗುಡಿಗೇರಿ ದುರ್ಗೇಶ್, ಇ ಶಿವಣ್ಣ, ಚೆನ್ನಗಿರಿ ಶೇಖರಪ್ಪ, ಶಿವಕುಮಾರ್ ಮೂಡನಹಳ್ಳಿ ಇತರರು ಇದ್ದರು. ಚಿತ್ರದುರ್ಗ ಜಿಲ್ಲೆಯಲ್ಲಿರ್ತಕ್ಕಂಥ ಈ ಒಂದು ಸಮುದಾಯದ ಮಾದಿಗ ಸಮುದಾಯದ SLC ಮತ್ತು PUCಯಲ್ಲಿ ಏನು 85% ಹೆಚ್ಚು ಅಂಕವನ್ನು ಪಡೆದಿರ್ತಕ್ಕಂಥ ವಿದ್ಯಾರ್ಥಿನಿಯರಿಗೆ ಸನ್ಮಾನ ಸಮಾರಂಭವನ್ನು ಈ ರಾಜ್ಯದ ಹೆಮ್ಮೆಯ ಮುಖ್ಯಮಂತ್ರಿ, ಒಬ್ಬ ಮುಖ್ಯಮಂತ್ರಿ ಆಗಿದ್ದ ಸಿದ್ದರಾಮಯ್ಯ ಅವರ ಒಂದು ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ಉದ್ಘಾಟನೆ ಮಾಡ್ತಾ ಇದ್ದೀವಿ. ಆಂಜನೇಯವರವರ ಹೋರಾಟ, ಆಂಜನೇಯವರ ಹಿಂದೆ ಅವರೇನು ಪೌರ ಕಾರ್ಮಿಕ ಸಂಘದ ಅಧ್ಯಕ್ಷರಾಗಿ ಇದೇ ನಮ್ಮ ಗಾಂಧಿನಗರದಲ್ಲಿ ಹುಟ್ಟಿ ಬೆಳೆದಂಥ ಒಬ್ಬ ಕನಸೇನತ್ತಪ್ಪ ಅಂದರೆ, ಯಾರು ಶೋಷಿತ ಸಮುದಾಯದವರು, ವಿದ್ಯಾವಂತರು, ನೊಂದವರು ಯಾರು ಶಿಕ್ಷಣದಿಂದ ವಂಚಿತರಾಗಿದ್ದಾರೆ ಅಂಥವ್ರಿಗೆ ನ್ಯಾಯ ಕೊಡಿಸ್ಬೇಕು ಅಂತಕ್ಕಂಥದ್ದನ್ನು, ಅಂಥವ್ರಿಗೆ ಏನಾದರೂ ಒಳ್ಳೇದು ಮಾಡ್ಬೇಕು ಅನ್ನೋ ಒಂದು ದೃಷ್ಟಿ ಇಟ್ಕೊಂಡು ಇಡೀ ಎಲ್ಲ ವರ್ಗದ ಬಡವರಿಗೆ, ನೊಂದವರಿಗೆ ಧ್ವನಿಯಾಗಿ ಕೆಲಸ ಮಾಡಿರ್ತಕ್ಕಂಥದ್ದು ತಮ್ಮ ಕಣ್ಣು ಮುಂದಿದೆ. ಇವನ್ನೆಲ್ಲವನ್ನು ಮನಗಂಡು ನಾವು ಸಹ ಅವರ ಹೆಸರ ಮೇಲೆ ಏನಾದರೂ ನಮ್ಮ ಕುಟುಂಬದಲ್ಲೆಲ್ಲ ಸೇರಿಬಿಟ್ಟು ಒಂದು ಟ್ರಸ್ಟನ್ನು ನಾವು ಮಾಡಿ, ಆಂಜನೇಯ ಚಾರಿಟಬಲ್ ಟ್ರಸ್ಟ್ ಅಂತ ಅನ್ನೋ ಒಂದು ಮಾಡಿ, ಅವರ ಆಸೆ ಏನಿತ್ತಲ್ಲ, ನೊಂದ ಯಾರು ಶಿಕ್ಷಣ ವಂಚಿತರಾಗಿದ್ದರೋ ಅವ್ರಿಗೇನಾದರೂ ನಾವು ಕೈಲಾದ ಸಹಾಯ ಮಾಡಬೇಕು ಅಂತಕ್ಕಂಥ ದೃಷ್ಟಿ ಇಟ್ಕೊಂಡು ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಸಹ ಆಗಮಿಸ್ತಾ ಇದ್ದಾರೆ. ಅದ್ರ ಜೊತೆಗೆ ಮತ್ತು ನಮ್ಮ ಚಿತ್ರದುರ್ಗ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಡಿ ಸುಧಾಕರ್ ಅವರು ಬರ್ತಾಯಿದ್ದಾರೆ. ಮತ್ತು ನಮ್ಮ ಚಿತ್ರದುರ್ಗದ ಶಾಸಕರಾಗಿರ್ತಕ್ಕಂಥ ವೀರೇಂದ್ರ ಪೊಪ್ಪಿ ಅವರು ಬರ್ತಾಯಿದ್ದಾರೆ. ಮತ್ತು ಎನ್ವೈ ಗೋಪಾಲಕೃಷ್ಣ ಅವರು, ಮತ್ತು ಬಿಜಿ ಗೋವಿಂದಪ್ಪನವರು, ರಘುಮೂರ್ತಿ ಅವರು.